ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಆಯಿತು, ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾಯಿದೆ ಮತ್ತು ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಜಯಲಲಿತಾ ಅವಳು ಹುಡುಗಾಟದ ಥರ ಆಡ್ತಾ ಇರುತ್ತೆ ಆ ಹುಡುಗಿ. ಆದರೆ ಅವ್ರ ಅತ್ತೆಗೆ ಅವಳು ಕಂಡೆ ಅಂದ್ರೆ ಆಗಲ್ಲ. ಏನೊಂದಕ್ಕಾದರೂ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾನೆ ಇರ್ತಾಳೆ ಅವ್ರ ಅತ್ತೆ. ಹಾಗಾಗಿ ಅವರು ಮಗ ಸೊಸೆ ಒಂದೇ ರೂಮಲ್ಲಿ ಇದ್ರೂ ಅವಳಿಗೆ ತಡ್ಕೊಳಕ್ಕಾಗಲ್ಲ. ಬಾಗಿಲು ಓಪನ್ ಮಾಡಿಕೊಂಡೇ ಮಲ್ಕೋಬೇಕು ಅಂತ ರೂಲ್ಸ್ ಮಾಡಿರ್ತಾಳೆ. ಆದರೆ ಇಲ್ಲಿ ಜಯಲಲಿತಾ ಕೆಳಗೆ ಮಲಗಿರ್ತಾಳೆ, ಅವಳು ಗಂಡ ಮೇಲೆ ಮಲಗಿರ್ತಾನೆ. ಆದರೆ ಇವಳು ಏನು ದೊರೆ ನೀವು ನೀನು ಬಾ ಮೇಲೆ ಮಲ್ಕೋ ಬಾ ಅಂತ ಕರಿತಿದ್ದೀನಲ್ವ, ಯಾಕೆ ಬರ್ತಾಯಿಲ್ಲ ಅಂತ ಅವ್ನು ಕರಿತಾನೆ. ಆದರೆ ಏನು ದೊರೆ ನೀವು ಕೆಳಗೆ ನಾನು ಕೆಳಗೆ ಮಲ್ಕೋಬೇಕು, ಹೆಂಡ್ತಿ ಆದವಳು, ನೀವು ಗಂಡ ಆದವರು ಮೇಲೆ ಮಲ್ಕೋಬೇಕು, ಗಂಡಿಗೆ ಮರ್ಯಾದೆ ಕೊಡೋದು ಇದು ಅಂತ ಹೇಳ್ತಾಳೆ. ಆಮೇಲೆ ಸರಿ ನೀನು ಇಲ್ಲೇ ನೀನು ಕೆಳಗೆ ಮಲ್ಕೊ, ನಾನು ಹೋಗ್ಬಿಟ್ಟು ಸೋಫಾ ಮೇಲೆ ಮಲ್ಕೋತೀನಿ ಅಂತ ಅವನು ಎದ್ದೋಗಿ ಸೋಫಾ ಮೇಲೆ ಮಲ್ಕೊಳ್ತಾನೆ. ಇವಳು ಆಮೇಲೆ ಎದ್ಬಿಟ್ಟು ಮಂಚ ಮೇಲೆ ಮಲ್ಕೊಳ್ತಾಳೆ. ಮಂಚದ ಮೇಲೆ ಮಲ್ಕೊಂಡು ಬೆಳಗ್ಗೆ ಎದ್ದು ಬರ್ತಾನೆ. ಬಂದಾಗ ಮಲಗಿರ್ತಾಳೆ, ಇನ್ನೂ ಎಚ್ಚರ ಆಗಿರಲ್ಲ. ಆದರೆ ಯಾವುದೋ ಒಂದು ಇದರಿಂದ ಅವಳನ್ನ ಇವನು ಮುಟ್ಟಬಾರ್ದು, ಇವನನ್ನ ಅವಳು ಮುಟ್ಟಬಾರ್ದು ಅಂತ ಅವ್ರ ಅಮ್ಮಂದೇನೋ ಐಡಿಯಾ ಮಾಡಿರ್ತಾಳೆ ಅವ್ರ ಅಮ್ಮ ಅನಿಸುತ್ತೆ. ಹಂಗಾಗ್ಬಿಟ್ಟು ಇವಳು ಮುಟ್ಕೊಳ್ಳೋಂಗೆ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಮುಖಕ್ಕೆ ನೀರು ಹಾಕ್ಬಿಟ್ಟು ಎದುರಿಸ್ತಾನೆ. ಎದುರಿಸಿದಾಗ ಅಯ್ಯೋ ಏನು ದೊರೆ ಎದ್ಬಿಟ್ರ ಆಗಲೇ, ನನಗೆ ನಿದ್ದೆ ಬಂದುಬಿಡ್ತು, ಎಚ್ಚರನೇ ಆಗಲಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಹಂಗೇನಿಲ್ಲ, ನಿನ್ನ ಮುಟ್ಟಬಾರ್ದು ಅಂತ ಹೇಳ್ಬಿಟ್ಟೇ ತಲೆಗೆ ನೀರು ಹಾಕಿ ಎದುರಿಸಿದ್ದು ಅಂತ ಹೇಳ್ತಾನೆ. ಆಮೇಲೆ ಹೌದಾ ದೊರೆ, ಅಯ್ಯೋ ದೇವರೇ ಎಷ್ಟು ಒಳ್ಳೆಯವರು ನನ್ನ ದೊರೆ ಅಂತ ಹೇಳ್ತಾಳೆ. ಆಮೇಲೆ ಹಿಂಗೆ ಮಾತಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಎಂಟ್ರಿ ಕೊಟ್ಬಿಡ್ತಾಳೆ. ಎಂಟ್ರಿ ಕೊಟ್ಬಿಟ್ಟು ತೆಗಿ ಬಾಗಿಲು ಅಂತ ಜೋರೇ ಗುತ್ತಾ ಇರ್ತಾಳೆ ಬಾಗಿಲನ್ನ. ಆಮೇಲೆ ಇವರಿಬ್ಬರು ರೂಮಲ್ಲೇ ಇರ್ತಾರೆ ಅಲ್ವಾ. ಬಾಗಿಲು ಗುದ್ದಿದ ತಕ್ಷಣ ಅವನು ಹೋಗ್ಬಿಟ್ಟು ಬಾಗಿಲು ತೆಗಿಯೋಕ್ಕೆ ಹೋಗ್ತಾನೆ. ಬಾಗಿಲು ತೆಗೆದಾಗ ಏನಕ್ಕೆ ಇಬ್ಬರು ಇಲ್ಲೇ ಇದ್ದೀರಾ, ರೂಮ್ ಏನಕ್ಕೆ ಬಾಗಿಲು ಹಾಕ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ. ಆವಾಗ ನಾನಲ್ಲ ಅತ್ತೆ, ನಾನು ಮಲಗಿದ್ದೆ, ನಿಮ್ಮ ಮಗನೇ ಬಾಗಿಲು ಹಾಕಿರೋದು ಅಂತ ಹೇಳ್ತಾಳೆ. ಅವಳ ಮುಖ ನೋಡ್ತಾನೆ. ನೋಡಿಬಿಟ್ಟು ಆಮೇಲೆ ಹೇಳ್ತಾನೆ, ಹೌದಮ್ಮ ನನಗೆ ಬಾಗಿಲು ಹಾಕಿಲ್ಲ ಅಂದರೆ ನಿದ್ದೆ ಬರಲ್ಲ, ಅದಕ್ಕೆ ಬಾಗಿಲು ಹಾಕ್ತೆ ಅಮ್ಮ ಅಂತ ಹೇಳ್ತಾನೆ. ಏನು ನಡೀತಾ ಇದೆ ನಿಮ್ಮಿಬ್ಬರ ಮಧ್ಯೆ, ಏನು ಆಗ್ತಾಯಿದೆ ಇವಾಗ, ನಾನು ಹೇಳಿಲ್ವಾ ಹಂಗೆ ಹಿಂಗೆ ಅಂತ ಜೋರು ಮಾಡ್ತಾಳೆ. ಜೋರು ಮಾಡಿ ಆಮೇಲೆ ಅಲ್ಲಿಂದ ಎಷ್ಟು ಹೇಳಿದ್ರು ಕೇಳಲ್ಲ ಹೀಗೆ ಅಂತೇಳ್ಬಿಟ್ಟು ಬೈಕೊಂಡು ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದಾಗ ಇವರಿನ್ನೂ ರೂಮಲ್ಲೇ ಇರ್ತಾರೆ. ಅವಳು ಕೆಳಗಡೆ ಬರ್ತಾಳೆ. ಕೆಳಗಡೆ ಬಂದು ಕೆಲಸದವಳು ಮನೆ ಒರೆಸ್ತಾ ಇರ್ತಾಳೆ. ಮನೆ ಒರೆಸುವಾಗ ಸೋಪಿನ ನೀರು ತೊಗೊಂಡ್ಬಿಟ್ಟು ಇವತ್ತು ಅವಳು ಸೊಂಟ ಮುರಿಬೇಕು ಅಂತ ಹೇಳಿ ಅಂದ್ಕೊಂಡು ಸೋಪಿನ ನೀರು ತಗೊಬಂದ್ಬಿಟ್ಟು ಅಲ್ಲಿ ಅಫ್ಟಿಯರ್ ಇಳಿಯೋವಾಗ ಬಾಲ್ಕನಿ ಮೆಟ್ಲು ಇಳಿಬೇಕಾದ್ರೆ ಅಲ್ಲಿಗೆ ಉಯ್ದುಬಿಡ್ತಾಳೆ ಸೋಪಿನ ನೀರನ್ನ. ಉಯ್ದುಬಿಟ್ಟು ಏನೂ ಗೊತ್ತಿಲ್ಲ ಅನ್ನಂಗೆ ಪೇಪರ್ ಇಟ್ಕೊಂಡು ಸೋಫಾ ಮೇಲೆ ಕೂತ್ಕೊತಾಳೆ. ಮನೆ ಒರೆಸೋವಳಿಗೆ ಕಳಿಸ್ತಾಳೆ. ಹೋಗ್ಬಿಟ್ಟು ಅಡುಗೆ ಮಾಡಿ ಇಟ್ಟಿದೆಯಾ, ಯಾವುದಕ್ಕೂ ಕೂಡ ಮುಚ್ಚಿಲ್ಲ, ಏನಕ್ಕೆ ಹಂಗೆ ಓಪನ್ ಆಗಿ ಇಟ್ಟು ಬಂದಿದೆಯಾ, ಏನಾದ್ರು ಬಿದ್ದರೆ ಏನು ಕತೆ, ಹೋಗಿ ಮುಚ್ಚೋಗು ಅಂತ ಕಳಿಸ್ತಾಳೆ. ಸರಿ ಅಮ್ಮರೆ ಅಂತ ಅವಳು ಹೋಗ್ತಾಳೆ. ಇವಳು ಆ ಥರ ಮಾಡಿಬಿಟ್ಟು ಖತರ್ನಾಕ್ ಬುದ್ಧಿ ಮಾಡಿಬಿಟ್ಟು ಸೋಫಾ ಮೇಲೆ ಪೇಪರ್ ಇಟ್ಕೊಂಡು ಕೂತಿರ್ತಾಳೆ. ಸೋಫಾದ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾಳೆ. ಇನ್ನು ಇವರು ಕೆಳಗಡೆ ಬಂದಿರಲ್ಲ. ಆಮೇಲೆ ಅವಳು ಕೆಲಸದವಳು ಪಾಪ ಹೋಗಿಬಿಡ್ತಾಳೆ. ಆಯಿತು ಅಮ್ಮರೇ ಅಂದ್ಕೊಂಡು ಅವ್ರು ಹೇಳ್ದಂಗೆಲ್ಲ ಓನರ್ ಹೇಳ್ದಂಗೆ ಕೇಳಲೇಬೇಕಲ್ಲ. ಹಂಗಾಗ್ಬಿಟ್ಟು ಇವಳು ಒರೆಸೋದನ್ನು ಅಲ್ಲಿಗೆ ಬಿಟ್ಬಿಟ್ಟು ಬಂದು ಒರೆಸಿ ಅಂತ ಹೋಗಿ ಮುಚ್ಚಿಬಿಟ್ಟು ಬರೋಗು ಅಂತ ಹೇಳ್ತಾಳೆ. ಇವಳು ಬಿಟ್ಬಿಟ್ಟು ಹೋಗ್ತಾಳೆ. ಇವಳು ಖತರ್ನಾಕ್ ಬುದ್ಧಿ ಮಾಡಿ ಅವ್ರ ಅತ್ತೆ ಜಯಲಲಿತನ ಅತ್ತೆ ಖತರ್ನಾಕ್ ಬುದ್ಧಿ ಮಾಡಿಬಿಟ್ಟು ಅಲ್ಲಿ ಸೋಪಿನ ನೀರು ಚೆಲ್ಬಿಟ್ಟು ಏನು ಗೊತ್ತಿಲ್ಲ ಅನ್ನಂಗೆ ಪೇಪರ್ ಹಿಡ್ಕೊಂಡು ಬಂದು ಕೂತ್ಕೊತಾಳೆ. ಅಲ್ಲಿ ಅವಳ ಮಗನೇ ಫೋನ್ ಮಾಡ್ಕೊಂಡು ಫೋನಲ್ಲಿ ಮಾತಾಡ್ಕೊ ಬರ್ತಾನೆ. ಅಯ್ಯೋ ದೇವರೇ, ನನ್ನ ಮಗನಿಗೆ ಏನೂ ಆಗ್ದಂಗಿರ್ಲಪ್ಪ, ಇವನು ಯಾಕೆ ಬಂದ, ಅವಳು ಬರಬೇಕಿತ್ತು, ಇವನು ಯಾಕೆ ಬಂದ ಅಂದ್ಕೊಂಡು ಮನಸಲ್ಲೇ ಅನ್ಕೊತ ಕೂತಿರ್ತಾಳೆ. ಆವಾಗ ಸರಿ ಅವ್ನು ಬರ್ತಾನೆ. ಅವ್ನು ಬಂದ ತಕ್ಷಣ ಅವನಿಂದನೇ ಇವಳು ಬರ್ತಾ ಇರ್ತಾಳೆ. ಆದರೆ ಅವ್ನು ಮುಂದೆ ಬಂದಿರ್ತಾನೆ. ಮುಂದೆ ಬಂದಾಗ ಅಯ್ಯೋ ದೇವರೇ, ಏನೂ ಆಗದೇ ಇರಲಪ್ಪ ಅಂತ ಇವಳು 10 ಸಲ ದೇವ್ರ ಹತ್ರ ಬೇಡ್ಕೊತಾ ಇರ್ತಾಳೆ. ಅವ್ನು ಫೋನಲ್ಲಿ ಮಾತಾಡ್ಕೊಂಡು ಕೆಳಗಿಳಿದು ಬರ್ತಾನೆ. ಅವನಿಗೇನು ಗೊತ್ತೇ ಇರಲ್ಲ. ಅವ್ನ ಪಾಡಿಗೆ ಅವ್ನು ಮಾತಾಡ್ತಾ ಕೆಳಗಿಳಿದಿದ್ದಕ್ಕೂ ಇವಳು ಜಯಲಲಿತಾ ಅಲ್ಲಿಂದ ಬಂದ ತಕ್ಷಣ ಸೋಪಿನ ನೀರಿಗೆ ಕಾಲು ಹಾಕ್ತಾಳೆ. ಕಾಲು ಹಾಕಿದ ತಕ್ಷಣ ಜಾರ್ತಾಳೆ. ಆ ಜಾರಿದ್ರೇ ಇನ್ನೇನು ಬೀಳಬೇಕು ಅನ್ನೋ ಮೂಮೆಂಟು, ಸ್ಲೋ ಮೋಷನಲ್ಲಿ ಬೀಳಬೇಕು ಅನ್ನುವಾಗಲೇ ಅವನು ಹಿಡ್ಕೊಂಬಿಡ್ತಾನೆ. ಅವಳನ್ನು ಹಿಡ್ಕೊಂಡ ತಕ್ಷಣ ಇವಳು ಆ ಕಡೆ ನೋಡಲ್ಲ, ಮನೆಯವ್ರನ್ನೆಲ್ಲ ಕರೆದುಬಿಡ್ತಾಳೆ. ಇವಳು ಅಪಶಕುನ ಅಂತ ನಾನು ಹೇಳಲಿಲ್ವಾ, ಇವಳನ್ನ ಮನೆಗೆ ಸೇರಿಸ್ಬಾರ್ದು, ಇವಳು ಈ ಥರ ನೋಡು ಇಲ್ಲೂ ಹಿಂಗೆ ಮಾಡಿದ್ಲು ಹಂಗೆ ಮಾಡಿದ್ಲು ಅಂತೇಳಿ ಏನು ಕೂಗಾಡ್ತಾಳೆ. ಅವಳ ಕಡೆ ನೋಡೇ ಇರಲ್ಲ. ಮಗಳು ಬರ್ತಾಳೆ, ಏನಾಯ್ತಮ್ಮ ಅಂತೇಳಿ. ಏನಾಯಿತು ನೋಡಲ್ಲಿ,
ನನ್ನ ಮಗನ ಕೆಡಗ್ಬಿಟ್ಲು, ನನ್ನ ಮಗನ ಸೊಂಟ ಮುರಿದ್ಬಿಟ್ಲು ಅಂತ ಎಲ್ಲ ಬೈತಾ ಇರ್ತಾಳೆ. ಆದರೆ ಅಲ್ಲಿ ಅದಾಗಿರೋದೇ ಇಲ್ಲ. ಯಾಕೆಂದರೆ ಸೋಪಿನ ನೀರು ಹಾಕಿರೋದು ಈ ಕಡೆ ಹಾಕಿರ್ತಾಳೆ, ಮಗ ಈ ಕಡೆ ನಿಂತಿರ್ತಾನೆ. ಸೊಸೆ ಬರ್ತಾಳೆ, ಸೊಸೆ ಜಾರ್ತಾಳೆ, ಮಗ ಇಟ್ಕೊತಾನೆ. ಅಲ್ಲಷ್ಟೇ ಆಗಿದ್ದು. ಇವಳು ಬೊಂಬಡ ಹೊಡಿತಿರ್ತಾಳೆ, ಆ ಕಡೆ ತಿರುಗೇ ನೋಡಲ್ಲ, ಬೊಂಬಡ ಹೊಡಿತಿರ್ತಾಳೆ. ಪೇಪರು ಓದ್ತಿದ್ದವಳು ಬಿಟ್ಬಿಟ್ಟು ಕೂಗಾಡೋಕ್ಕೆ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ಆಮೇಲೆ ಎಲ್ಲರೂ ಬರ್ತಾರೆ, ಅವರ ಅತ್ತೆ ಎಲ್ಲ ಬಂದು ಅವಳ ಮುಖನೇ ನೋಡ್ತಿರ್ತಾರೆ. ಇವರೆಲ್ಲ ಯಾಕೆ ನನ್ನ ಮುಖ ನೋಡ್ತಿದ್ದಾರೆ ಅಂತ ತಿರುಗಿ ನೋಡ್ತಾಳೆ, ಅಲ್ಲೇನೂ ಆಗಿರಲ್ಲ. ಏಕೆಂದರೆ ಅವನು ಹಿಡ್ಕೊಂಡಿರ್ತಾನೆ. ಇನ್ನೂ ಒಳ್ಳೇದಾಯಿತು ಅಯ್ಯೋ ಅಂತೇಳ್ಬಿಟ್ಟು ಆವಾಗ ಮುಖ ಹಿಂಗೆ ಮಾಡ್ಕೊತಾಳೆ. ಜಯಲಲಿತಾ ಅಂತೂ ಖುಷಿಯಾಗಿರ್ತಾಳೆ, ಏಕೆಂದರೆ ಗಂಡ ಹಿಡ್ಕೊಂಡ್ನಲ್ಲ, ಬೀಳೋದನ್ನು ತಪ್ಪಿಸಿ ಹಿಡ್ಕೊಂಡ್ನಲ್ಲ, ಖುಷಿ ಆಗ್ತಾಳೆ. ಅವಳು ಖುಷಿಯಾಗಿರೋದಕ್ಕೆ ಇವಳಿಗೆ ತಡ್ಕೊಳಕ್ಕಾಗಲ್ಲ. ಮತ್ತಿನ್ನೇನಾದರೂ ಕ್ರಿಮಿನಲ್ ಐಡಿಯಾ ಮಾಡ್ಬೋದು ಅಂತೇಳ್ಬಿಟ್ಟು ಮುಖ ಹಿಂಗೆ ತಿನ್ಮಂಗ್ನಂಗೆ ಮಾಡಿಕೊಂಡು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅಷ್ಟರಲ್ಲಿ ಆ ಕತೆ ಅಲ್ಲಿಗೆ ಎಂಡಾಗುತ್ತೆ. ನಾಳೆ ಇನ್ನೊಂದು ಕತೆ ಜೊತೆಗೆ ಮತ್ತೆ ಬರ್ತೀನಿ. ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿರೋ ಅವರೆಲ್ಲ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕತೆ ನೋಡಿ ಗೊತ್ತಾಗುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಕೂಡ ಒಂದು ಲೈಕ್ ಕೊಡಿ.